ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಇವತ್ತು ರಾಯರ ಮಧ್ಯಾರಾಧನೆ, ಅತಿ ವಿಶೇಷವಾದ ದಿನ, ಅನುಗ್ರಹಪೂರ್ಣವಾದ ದಿನ. ರಾಘವೇಂದ್ರ ಸ್ವಾಮಿಗಳನ್ನು ಎಷ್ಟು ಸ್ಮರಣೆ ಮಾಡಿದ್ರೂ ಇವತ್ತು ಅಷ್ಟು ವಿಶೇಷ ಅನುಗ್ರಹ, ವಿಶೇಷ ಫಲ, ವಿಶೇಷ ಆಶೀರ್ವಾದ. ಮಂತ್ರಾಲಯದಲ್ಲಿ ಮತ್ತು ಎಲ್ಲ ಶಾಖಾ ಬೃಂದಾವನಗಳಲ್ಲಿ ವೈಭವೋಪೇತವಾಗಿ ಪೂಜನೀಯ ಭಾವದಿಂದ, ಆರಾಧ್ಯ ಭಾವದಿಂದ ನಡೀತಾ ಇರುವಂಥ ಆರಾಧನೆ. ಈ ಆರಾಧನೆ ದಿನ ರಾಯರಿಗೆ ವಿಶೇಷವಾದಂತಹ ಪಂಚಾಮೃತ, ಮಂತ್ರಾಲಯ ಕ್ಷೇತ್ರದಲ್ಲಿ ರಾಯರ ಮೂಲ ಬೃಂದಾವನ ಏನಿದೆ ಅದಕ್ಕೆ 4 ಭಾಗಗಳಲ್ಲಿ ವಿಶೇಷವಾದಂಥ ಪಂಚಾಮೃತ, ಬಹುದೀರ್ಘವಾದಂಥ ಪಂಚಾಮೃತ. ಅದನ್ನು ನೋಡೋದೇ ಒಂದು ಹಬ್ಬ, ಅದನ್ನು ವೀಕ್ಷಣೆ ಮಾಡೋದೇ ಕಣ್ಣಿಗೆ ಒಂದು ಸಡಗರದ ವಿಚಾರ. ಕಣ್ಣು ಧನ್ಯವಾಗತ್ತೆ ಅಂಥ ಒಂದು ಸಂದರ್ಭ. ಮತ್ತು ಅವತ್ತಿನ ಪೂಜೆ, ಅವತ್ತಿನ ಅನ್ನದಾನ, ಅನ್ನಸಂತರ್ಪಣೆಗಳು ಇವೆಲ್ಲವೂ ಕೂಡ ಭೂಲೋಕದಲ್ಲಿ ಯಾವುದೋ ಒಂದು ಇಂದ್ರಲೋಕ ಮತ್ತೆ ಸೃಷ್ಟಿಯಾಗಿದೆಯೇನೋ ಅನ್ನೋ ರೀತಿಯಲ್ಲಿ ಇರುತ್ತೆ. ಅದನ್ನು ವಿಶೇಷವಾಗಿ ಬೇರೆ ಬೇರೆ ವಾಹಿನಿಗಳಲ್ಲಿ ಮತ್ತು ಬೇರೆ ಬೇರೆ ಒಂದು ಮಾಧ್ಯಮಗಳಲ್ಲಿ ಅದನ್ನು ಜನ ನೋಡಿರ್ತಾರೆ. ಆದರೆ ಪ್ರತಿ ವರ್ಷ ಅದು ಹೊಸದಾಗೇ ಇರುತ್ತೆ, ಅದು ಒಂದೇ ಥರ ಇರಲ್ಲ. ಅದೇನೋ ಭಾವನೆ, ಅದೇನೋ ಪುಳಕ, ಅದೇನೋ ಕಂಪನ ಎಲ್ಲವೂ ಕೂಡ ನೋಡುಗರಿಗೆ, ಅಲ್ಲಿ ದರ್ಶನ ಮಾಡೋರಿಗೆ, ಅಲ್ಲಿ ಸಾಕ್ಷಾತ್ತಾಗಿ ಇರೋರಿಗೆ ಅನುಭವಕ್ಕೆ ಬರುತ್ತೆ. ಇವತ್ತು ಈ ಮಧ್ಯಾರಾಧನೆ ದಿನ ಈ ವೀಕ್ಷಕ ಬಂಧುಗಳಿಗೆ ಒಂದು ವಿಶೇಷವಾದಂತಹ ಒಂದು ವಾಂಗ್ಮಯ ಪುಷ್ಪ, ಸಂಗೀತ ಪುಷ್ಪವನ್ನು ನಿಮ್ಮೆಲ್ಲರ ಪರವಾಗಿ ರಾಯರಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಇದರ ಒಂದು ವಿಚಾರವನ್ನು ಬಹಳ ಬ್ರೀಫಾಗಿ ನಾನು ಹೇಳ್ತೀನಿ ನಿಮಗೆ. ಇತ್ತೀಚೆಗಿನ ಅನುಭವ ಇದು, ಬಹಳ ಇತ್ತೀಚಿನ ಅನುಭವ. ಇದರಲ್ಲಿ ಒಂದು ದಿನ ನಾನು ಬೆಳಿಗ್ಗೆ 4 ಗಂಟೆಗೆ ಎದ್ದಿರ್ತೀನಿ. ಇತ್ತೀಚೆಗೆ 1 ವರ್ಷದಿಂದ ನಾನು ಕೆಲವು ವಾಂಗ್ಮಯ ಸೇವೆ ಅಂತ ರಾಯರಿಗೆ ಕೆಲವು ಕೀರ್ತನೆಗಳನ್ನು, ಹಾಡುಗಳನ್ನು, ಪದ್ಯಗಳನ್ನು ಬರೆದು ಅವರಿಗೆ ಸಮರ್ಪಣೆ ಮಾಡುವಂಥ ಒಂದು ಕ್ರಮ ಇತ್ತೀಚಿನ 1 ವರ್ಷದಿಂದ. ಒಂದು ಮುದ್ರಿಕೆ ಇದೆ, ಆ ಮುದ್ರಿಕೆಯನ್ನು ಇಟ್ಕೊಂಡು ಆ ಹೆಸರಿನಲ್ಲಿ ನಾನು ರಾಯರಿಗೆ ಬರಿತೀನಿ, ಅದನ್ನು ಅವರಿಗೆ ಸಮರ್ಪಣೆ ಮಾಡ್ತೀನಿ. ಮತ್ತು ಅದನ್ನು ನಾನು ಯಾವುದೇ ಕಾರಣಕ್ಕೂ ಎಲ್ಲೂ ಹೊರಗಡೆ ಹೇಳೋದಾಗಲಿ ಅಥವಾ ಯಾರ ಮುಂದೆ ಕೊಡೋದಾಗಲಿ ಅಥವಾ ಅದರಿಂದ ಏನೋ ಒಂದು ಅದನ್ನು ತಗೋಬೇಕು ಅನ್ನೋದೇನು ಇಲ್ಲ. ಅದು ಆ ಒಂದು ವಿಚಾರ ನನ್ನ ಮನಸ್ಸಿಗೆ ಅವರು ಕೊಟ್ಟಿಲ್ಲ, ಅದು ಅವರಿಗೆ ಅರ್ಪಣೆ ಅಂತ ಅಷ್ಟೇ ಹೊರತು ಬೇರೆ ಏನಿಲ್ಲ ಅದರಲ್ಲಿ. ಈ ಒಂದು ಹಾಡು ಇದೆ, ಈ ಹಾಡನ್ನು ನಾನು ಈಗ ಸುಮಾರು ಒಂದು 6 ತಿಂಗಳ ಕೆಳಗಡೆ ನನ್ನಿಂದ ಪ್ರೇರಣೆ ಕೊಟ್ಟು ಬರೆಸಿದ್ರು ಗುರುಗಳು. ಆ ಹಾಡಿಗೆ ಸಂಗೀತವನ್ನು ಅಳವಡಿಸಬೇಕು ಅಂತ ನನಗೆ ಸೂಚನೆ ಆಗುತ್ತೆ ಬೆಳಗಿನ ಜಾವ 4 ಗಂಟೆಗೆ. ಸರಿ ಅಂತ ನಾನು ಅದನ್ನು, ಗುರುಗಳ ಆದೇಶ ಬಂದಿದೆ, ಹೇಗೆ ಮಾಡಬೇಕು, ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಏನು ಇನ್ನೂ ಯೋಚನೆ ಮಾಡಿರೋದಿಲ್ಲ. ಅದನ್ನು ಹಾಗೇ ಆ ಯೋಚನೆಯನ್ನು ಇಟ್ಕೊಂಡಿರ್ತೀನಿ, ಆ ಥಾಟ್ ಇಟ್ಕೊಂಡಿರ್ತೀನಿ. ಆಮೇಲೆ ಒಂದು ಸಮಾರಂಭಕ್ಕೆ ಹೋಗ್ತೀನಿ, ಅಲ್ಲಿ ಒಬ್ಬರು ಹೆಸರಾಂತ ಗಾಯಕಿ ಒಬ್ಬರು ಬಹಳ ಅದ್ಭುತವಾಗಿ ಹಾಡ್ತಾರೆ. ಅವರು ಕೂಡ ದಾಸ ಸಾಹಿತ್ಯದ ಹಾಡುಗಳನ್ನು ತುಂಬ ಹಾಡಿದ್ದಾರೆ. ಅವ್ರ ಹತ್ರ ಮಾತಾಡಿ ಇದನ್ನು ಮಾಡಿಸ್ಬಹುದಾ ಅಂತ ಒಂದು ಯೋಚನೆ ಬರುತ್ತೆ ನನಗೆ. ಸರಿ, ಅವ್ರ ನಂಬರು ಇರುತ್ತೆ ನನ್ನ ಹತ್ರ, ಸೊ ಮಾಡೋಣ, ನೆಕ್ಸ್ಟ್ ಡೇ ಅವ್ರಿಗೆ ಕಾಲ್ ಮಾಡಿ ಭೇಟಿ ಮಾಡಿ ಒಂದು ವಿಚಾರ ಮಾತಾಡೋಣ ಅಂತ ಒಂದು ಥಾಟ್ ಬರುತ್ತೆ. ಮತ್ತೆ ಬೆಳಗ್ಗೆ ನನಗೆ ಒಂದು ಸೂಚನೆ ಬರುತ್ತೆ, ಗುರುದತ್ ಕೈಯಲ್ಲಿ ಇದನ್ನು ಸಂಗೀತ ಸಂಯೋಜನೆ ಮಾಡಿಸು ನೀನು ಅಂತ ಹೇಳಿ ಸೂಚನೆ ಬರುತ್ತೆ. ನನಗೆ ಆಶ್ಚರ್ಯ ಆಗುತ್ತೆ. ಗುರುದತ್ ಅಂದರೆ ಅವರು ಈ ಟಿ ವಿ ಧಾರಾವಾಹಿಗಳಲ್ಲಿ ದೊಡ್ಡ ಹೆಸರು ಮಾಡಿದವರು, ಅವರು ಮ್ಯೂಸಿಕ್ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿತ್ತು. ಆದರೆ ಅದರ ಒಂದು ನೆನಪು ನನಗಿರಲಿಲ್ಲ. ಅವ್ರನ್ನ ಒಬ್ಬ ನಿರ್ದೇಶಕರಾಗಿ ಅದನ್ನು ಅಷ್ಟೇ ನನ್ನ ತಲೆಯಲ್ಲಿತ್ತು. ಆದರೆ ಅವ್ರ ಹತ್ರ ಮ್ಯೂಸಿಕ್ ಮಾಡಿಸ್ಬೇಕು ಅಂತ ಹೇಳಿ ಭಾಳ ಸ್ಪಷ್ಟವಾಗಿ ನನಗೆ ನಿರ್ದೇಶನ ಬಂತು. ಹಾಗಾಗಿ ನಾನು ಅವತ್ತು ಅವ್ರಿಗೆ ಕಾಲ್ ಮಾಡಿದೆ. ಅವ್ರ ನಂಬರ್ ನನ್ನ ಹತ್ರ ಇತ್ತು, ನನ್ನ ನಂಬರ್ ಅವ್ರ ಹತ್ರ ಇತ್ತು. ಬಟ್ ಬಹಳ ಕಾಲ ಏನು ಸಂಪರ್ಕ ಇರಲಿಲ್ಲ. ಈ ಒಂದು ಸುಮಾರು ವರ್ಷಗಳೇ ಆಯಿತು. ಮಧ್ಯದಲ್ಲಿ ರಾಯರ ಒಂದು ಪ್ರಾಜೆಕ್ಟಲ್ಲೇ ಅವರ ಕನೆಕ್ಟ್ ಮತ್ತೆ ಆಗಿದ್ದು ನನಗೆ. ಆ್ಯಕ್ಚುಲಿ ನನಗೆ ಮುಖ್ಯವಾಗಿ ಬಹಳ ವರ್ಷಗಳ ಹಿಂದೆನೇ ಆ ಕನೆಕ್ಟು
ಕಳೆದೋಗಿತ್ತು. ಬಟ್ ಮಧ್ಯದಲ್ಲಿ ಕನೆಕ್ಟ್ ಆಗಿತ್ತು, ನಂಬರ್ಸ್ ಎಕ್ಸ್ಚೇಂಜ್ ಆಗಿತ್ತೆ ಹೊರತು ಯಾವುದೇ ಕಾಂಟ್ಯಾಕ್ಟ್ ಇರಲಿಲ್ಲ. ಮತ್ತು ಅವರನ್ನು ಈ ವಿಚಾರಕ್ಕೆ ಸಂಪರ್ಕ ಮಾಡಬೇಕು ಅನ್ನೋ ಯೋಚನೆಯೂ ಕೂಡ ನನಗಿರಲಿಲ್ಲ. ಅವರು ನಿರ್ದೇಶನ ಕೊಟ್ಟರು, ನಾನು ಅವ್ರಿಗೆ ಹೇಳಿದೆ ಈ ಥರದ್ದೊಂದು ಹಾಡಿದೆ, ನೀವೇ ಮಾಡಬೇಕು ಅಂತ. ಅವ್ರು ಹೇಳಿದ್ರು, ನಾನು ಭಾಳ ತಿಂಗಳಾಯಿತು ಇವಾಗ ಏನೂ ಮಾಡಿಲ್ಲ, ನೀವು ಕೊಡಿ, ನಾನು ಟ್ರೈ ಮಾಡ್ತೀನಿ ಖಂಡಿತ ಅಂತ ಹೇಳಿದ್ರು. ಅವರಿಗೆ ಕೊಟ್ಟೆ. ಅವರು ಪ್ರಯತ್ನ ಮಾಡಿದ್ರು, ಒಂದು ಅದ್ಭುತವಾದ ಸಂಗೀತ ಸಂಯೋಜನೆ ಮಾಡಿ ಆ ಹಾಡನ್ನು ಮಾಡಿದ್ದಾರೆ. ಶ್ರೀ ರಾಯರು ಮಹಾನ್ ವೀಣಾವಾದಕರು. ಅವರು ನಾದಬ್ರಹ್ಮನ ಉಪಾಸನೆಯನ್ನು ವೀಣಾವಾದನದ ಮೂಲಕವೇ ಮಾಡಿದ್ರು, ಇಂದಿಗೂ ಮಾಡುತ್ತಾ ಇರುವಂಥವ್ರು. ಈ ನನ್ನ ಅಲ್ಪ ಬುದ್ಧಿಗೆ ಪ್ರೇರಣೆ ಕೊಟ್ಟು ಮಹಾಂತ ವಿಠಲ ಮುದ್ರಿಕೆಯೊಂದಿಗೆ ತ್ರಾಹಿ ಶ್ರೀ ರಾಘವೇಂದ್ರ ರಾಯ ನಿಮ್ಮಯ ನಾಮ ಒಂದೇ ಧ್ಯೇಯ ಅನ್ನುವಂಥ ಈ ಹಾಡನ್ನು ಬರೆಸಿದ್ರು. ಗುರುದತ್ತವರೇ ಅದನ್ನು ಸಂಗೀತಕ್ಕೆ ಅಳವಡಿಸಬೇಕು ಅಂತ ಹೇಳಿಬಿಟ್ಟು ಸೂಚನೆಯನ್ನ ಮತ್ತು ಪ್ರೇರಣೆಯನ್ನ ಕೊಟ್ಟರು. ಹಾಗೆ ಗುರುದತ್ತವರು ಅದನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ನಿರ್ವಹಣೆ ಮಾಡಿ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಮೇಘನಾ ಕುಲಕರ್ಣಿ ಜೋಶಿಯವರು ಸುಶ್ರಾವ್ಯವಾಗಿ ಭಕ್ತಿಯಿಂದ ವಿಭಿನ್ನವಾಗಿ ಹಾಡಿದ್ದಾರೆ. ಈ ಮಧ್ಯಾರಾಧನೆ ದಿನ ರಘುರಾಮ್ ಅವರ ಯೂಟ್ಯೂಬ್ ಚಾನೆಲ್ ಮುಖಾಂತರ ರಾಯರಿಗೆ ಸಮರ್ಪಣೆ ಆಗ್ತಾ ಇದೆ. ಇದು ಸೇವೆ ಅಂತಲೇ ನಾವು ಪರಿಭಾವಿಸ್ತೀವಿ. ಇದನ್ನು ಶ್ರೋತೃಗಳು ವೀಕ್ಷಕರು ಕೇಳಿ ಆನಂದ ಹೊಂದಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ.
ಇವತ್ತು ವಿಶೇಷವಾಗಿ ಮಧ್ಯಾರಾಧನೆ ದಿವಸ ನನ್ನ ಜೀವನದಲ್ಲಿ ನಾನು ಕಂಡು ಅನುಭವಿಸಿದಂತಹ, ಪ್ರತ್ಯಕ್ಷವಾಗಿ ಅನುಭವಿಸಿದಂತಹ ಕೆಲವು ಘಟನೆಗಳನ್ನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಒಂದು ಕುಟುಂಬ ಮಧ್ಯಮ ವರ್ಗದ ಕುಟುಂಬ ಆಗಿತ್ತು. ಚಿಕ್ಕ ವಯಸ್ಸಿಂದ ನಮ್ಮ ತಾಯಿ ರಾಯರ ಪೂಜೆಯನ್ನು ಮಾಡ್ತಾಯಿದ್ರು, ರಾಯರ ಬಗ್ಗೆ ಮಾತಾಡ್ತಿದ್ರು, ನಾವು ಮಂತ್ರಾಲಯಕ್ಕೆ ಆಗಾಗ ಹೋಗ್ತಾ ಇದ್ವಿ. ಇದೆಲ್ಲ ಬಾಲ್ಯದ ವಿಚಾರಗಳು. ಹಾಗಾಗಿ ಆ ಬಾಲ್ಯದಲ್ಲಿ ಒಬ್ಬ ಹುಡುಗನಿಗೆ ಏನು ಸಾಧ್ಯತೆ ಇರುತ್ತೋ ಅಷ್ಟೇ ಹೊರತು ಆ ಭಕ್ತಿ ಆಗಲಿ ಇನ್ನೊಂದಾಗಲಿ ಆ ಒಂದು ವಯಸ್ಸಿನಲ್ಲಿ ಅನುಭವಕ್ಕೆ ಬರೋದಿಲ್ಲ. ಆದರೆ ರಾಘವೇಂದ್ರ ಸ್ವಾಮಿಗಳು ಅನ್ನೋದು ಆಗಾಗ ಕಿವಿಗೆ ಬೀಳ್ತಾ ಇತ್ತು. ಯಾಕೆಂದರೆ ನಮ್ಮ ತಾಯಿಯವರು ಅದನ್ನು ವಿಶೇಷವಾಗಿ ಮಾಡ್ತಾಯಿದ್ರು. ರಾಯರ ವಿಚಾರ ನಮಗೆ ಗೊತ್ತಾಗ್ತಾ ಇದ್ದಿದ್ದೇ ನಮ್ಮ ತಾಯಿ ಅವರಿಂದ. ಅವರು ವಿಶೇಷವಾಗಿ ಭಜನೆ ಮಾಡಿಸ್ತಾಯಿದ್ರು ನಮಗೆ. ಹೀಗಾಗಿ ಅದು ನಡ್ಕೊಂಡೇ ಬಂತು. ಇದು ಪ್ರಿಯಾಂಬಲ್, ಇದು ಪೀಠಿಕೆ. ಸೊ ಹೀಗಾಗಿ ನಾವು ಆಗಾಗ ಮಂತ್ರಾಲಯಕ್ಕೆ ಹೋಗ್ತಾ ಇದ್ವಿ, ವರ್ಷಕ್ಕೊಂದು ಸರ್ತಿ ಹೋಗ್ತಿದ್ವಿ. ನಮಗೇನು ಆ ಬಾಲ್ಯದಲ್ಲಿ ಮಂತ್ರಾಲಯಕ್ಕೆ ಹೋಗೋದು ಅದೊಂಥರ ಒಂದು ಸಂತೋಷದ ವಿಚಾರ. ಯಾಕೆಂದರೆ ಅಲ್ಲಿ ನದಿ ಮತ್ತು ಅಲ್ಲಿ ಆ ಪ್ರಾಕಾರದಲ್ಲಿ, ಆಮೇಲೆ ಅಲ್ಲಿ ತೊಗೊಂಡು ಹೋಗ್ತಾ ಇದ್ದಂತಹ ತಿಂಡಿ ತಿನಿಸುಗಳು, ಮತ್ತು ಆವಾಗ ಆ ಕಾಲದಲ್ಲಿ ಏನು ಹೋಟೆಲ್ಸು ಮತ್ತೊಂದು ಇರಲಿಲ್ಲ. ಅಲ್ಲಿ ಇಡ್ಲಿ ವಡೆ ಈ ಥರದ ತಿನಿಸುಗಳನ್ನು ಮಾರಿಕೊಂಡು ಬರುವಂಥ ಕೆಲವು ಜನ, ಅಲ್ಲೇ ತೊಗೊಳ್ಳುವಂಥದ್ದು, ಮತ್ತು ಆ ಜನಗಳು, ಇದೆಲ್ಲವೂ ಒಂದು ವಿಶೇಷವಾಗಿ ಕಾಣಿಸ್ತಾ ಇತ್ತು. ರಥೋತ್ಸವವೂ ನಡೀತಾ ಇತ್ತು. ಆ ರಥೋತ್ಸವ ನೋಡೋದೇ ಒಂದು ಸಂತೋಷ ಪ್ರತಿದಿನ ಸಂಜೆ. ಈ ಥರದ ಪ್ರಿಯಾಂಬಲ್ ಇದು ಪೀಠಿಕೆ. ಇಷ್ಟು ಬಿಟ್ಟರೆ ಯಾವುದೇ ಒಂದು ವಿಶೇಷವಾದ ಅನುಭವ, ಭಕ್ತಿ ಭಾವನೆ ಆ ಹುಡುಗತನದಲ್ಲಿ, ಆ ಬಾಲ್ಯದಲ್ಲಿ ಇರಲಿಲ್ಲ. ಆದರೆ ಒಂದು ಬಹಳ ದೊಡ್ಡ ಒಂದು ಮೊಟ್ಟ ಮೊದಲ ಘಟನೆ ನಡೆಯುತ್ತೆ. ಆ ಘಟನೆ ಇವತ್ತಿಗೂ ನನಗೆ ಕಣ್ಣಿಗೆ ಕಟ್ಟಿದ ಹಾಗಿದೆ. ಇವತ್ತಿಗೂ ನಾನು ಕಣ್ಣು ಮುಚ್ಕೊಂಡ್ರೆ ಆ ದೃಶ್ಯಗಳು ನನ್ನ ಕಣ್ಣು ಮುಂದೆ ಬರುತ್ತೆ. ಇದು 1978ನೇ ಇಸ್ವಿ. ನನಗೆ ಆವಾಗ 10-11 ವರ್ಷ. ನಾನು 7ನೇ ಕ್ಲಾಸಲ್ಲಿದ್ದೆ. ಧಾರವಾಡ ಅನ್ನೋ ಒಂದು ಜಾಗದಲ್ಲಿ ನಾವು ಇದ್ವಿ. ನಮ್ಮ ತಂದೆ ಅಲ್ಲಿ ಅವರು ಬ್ಯಾಂಕ್ ಮ್ಯಾನೇಜರ್ ಆಗಿದ್ದರು. ಹೀಗಾಗಿ ಅಲ್ಲಿಗೆ ಅವ್ರಿಗೆ ವರ್ಗಾವಣೆ ಆಗಿತ್ತು. ಅಲ್ಲಿದ್ವಿ ನಾವು. ಅಂಥ ಸಂದರ್ಭದಲ್ಲಿ ನಮ್ಮ ತಂದೆಗೆ ಒಂದು ಸ್ವಲ್ಪ ಆರೋಗ್ಯದ ಸಮಸ್ಯೆ ಆಗುತ್ತೆ. ಅವರು ಸ್ಕೂಟ್ರಲ್ಲಿ ಹೋಗ್ತಿರ್ತಾರೆ. ಅದು ಕಿವಿನಲ್ಲಿ ಏನೋ ಗಾಳಿ ಹೋಗಿ ಕಿವಿಯಲ್ಲಿ ನರ ಒಂದು ಇನ್ಫ್ಲಮೇಷನ್ ಆಗಿ ಅವರು ಟ್ರೀಟ್ಮೆಂಟಲ್ಲಿರ್ತಾರೆ, ರಜದಲ್ಲಿರ್ತಾರೆ. ಇಷ್ಟರ ಮಧ್ಯದಲ್ಲಿ ಡಾಕ್ಟ್ರು ಅವರಿಗೆ ಟೆಸ್ಟ್ಗಳು ಮಾಡಿಸ್ತಾರೆ. BP ಇದೆ, ಶುಗರ್ ಇದೆ ಅಂತ ಹೇಳ್ತಾರೆ. ಶುಗರ್ಗೋಸ್ಕರ ಮೆಡಿಸಿನ್ಸ್ ಕೊಡ್ತಾರೆ. ಆನಂತರ ಮತ್ತು ಶುಗರ್ ಡಯಟು, ಸಕ್ಕರೆ ತಿನ್ನಬಾರ್ದು, ಈ ಥರ ನಡೀತಾ ಇರುತ್ತೆ. ಅವರು ರಜದಲ್ಲಿರ್ತಾರೆ. ನಾವು ಸ್ಕೂಲ್ಗೆಲ್ಲ ಹೋಗ್ತಿರ್ತೀವಿ, ಬರ್ತಿರ್ತೀವಿ. ನಾನು ನನ್ನ ತಂಗಿ ಇಬ್ಬರು ಸ್ಕೂಲ್ಗೆ ಹೋಗ್ತಾ ಇರ್ತೀವಿ. ನಮ್ಮ ಅಣ್ಣನ ಅದೇ ತಾನೇ ಎಜುಕೇಷನ್ ಡಿಗ್ರಿ ಮುಗಿದಿರುತ್ತೆ. ಸೊ ಹೀಗಿದ್ದಾಗ ಆ ಸಂದರ್ಭದಲ್ಲಿ ನಮ್ಮ ಸೋದರ ಮಾವ ಒಬ್ಬರು ಬರ್ತಾರೆ, ಊರಿಂದ ನೋಡೋದಕ್ಕೆ ಅಂತ ಬಂದಿರ್ತಾರೆ. ಸೊ ನಾವು ಒಂದು ರೂಮಲ್ಲಿ, ನಾವು ನಮ್ಮ ತಾಯಿ, ನಮ್ಮ ತಂಗಿ, ನಮ್ಮ ಅಣ್ಣ ಎಲ್ಲ ನಾವು ಒಂದು ರೂಮಲ್ಲಿ ಇರ್ತೀವಿ. ಇನ್ನೊಂದು ರೂಮಲ್ಲಿ ನಮ್ಮ ತಂದೆ ಅವರು ಮಲಗಿರ್ತಾರೆ. ಇನ್ನೊಂದು ಈ ಕಡೆ ಕಾಟಲ್ಲಿ ನಮ್ಮ ಸೋದರ ಮಾಮನೂ ಮಲಗಿರ್ತಾರೆ. ನಾವು ಮಲಗಿದಾಗ ಸಡನ್ನಾಗಿ ಮಧ್ಯರಾತ್ರಿ ನನಗೆ ಎಚ್ಚರ ಆಗುತ್ತೆ. ಎಚ್ಚರ ಆದಾಗ ನನಗೆ ಕೇಳ್ತಾ ಇರೋವಂಥದ್ದು ಒಂದೇ ಒಂದು ಧ್ವನಿ, ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ. ಏನು ಅಂತ ಗೊತ್ತಾಗಲ್ಲ. ಎಲ್ಲ ಲೈಟ್ಸ್ ಎಲ್ಲ ಆನ್ ಇರುತ್ತೆ. ನಾನು ಹೇಳ್ತೀನಿ. ಎದ್ದಾಗ ನೋಡಿದಾಗ ಈ ಪಕ್ಕದ ರೂಮಲ್ಲಿ ಬಂದಾಗ ನಮ್ಮ ತಾಯಿ ಕೂತಿದ್ದಾರೆ. ಕೈಯಲ್ಲಿ ಒಂದು ಲೋಟವನ್ನು ಇಟ್ಕೊಂಡಿದ್ದಾರೆ, ಒಂದು ಸ್ಪೂನ್ ಇಟ್ಕೊಂಡಿದ್ದಾರೆ. ನಮ್ಮ ತಂದೆ ಮಲಗಿದ್ದಾರೆ. ನಾನು ಹೋಗಿ ನೋಡ್ತಾ ಇದ್ದೀನಿ. ನಮ್ಮ ತಂದೆ ಕಣ್ಣುಗಳು 2 ಮೇಲಕ್ಕೆ ಹೊರಟೋಗಿದೆ, ಬೆಳ್ಳಗಾಗೋಗಿದೆ. ಗಂಟ್ಲಲ್ಲಿ ಗೊರ ಶಬ್ದ ಬರ್ತಾ ಇದೆ, ಬಾಯಲ್ಲಿ ನೊರೆ ಬರ್ತಾ ಇದೆ. ಅವ್ರನ್ನ ಆ ಸ್ಥಿತಿಯಲ್ಲಿ ನೋಡೋದೇ ಒಂದು ಹೆದರಿಕೆ ಆಯಿತು, ಭಯ ಆಯಿತು. ಯಾಕೆಂದರೆ ಆ ವಯಸ್ಸಲ್ಲಿ ಅಂಥದ್ದನ್ನು ನಾವು ಯಾವತ್ತೂ ನೋಡಿರಲಿಲ್ಲ. ಯಾರೂ ಹುಷಾರು ಇಲ್ಲದೆ ಇರೋದನ್ನು, ಆರೋಗ್ಯ ಕೆಟ್ಟಿರೋದನ್ನು ನಾನು ಯಾವತ್ತೂ ನೋಡಿರಲಿಲ್ಲ. ಅಲ್ಲಿ ನೋಡಿದೆ, ಶ್ರೀರಾಘವೇಂದ್ರಾಯ ನಮಃ, ಶ್ರೀರಾಘವೇಂದ್ರಾಯ ನಮಃ ಅಂದರೆ ಒಂದೇ ಸಮನೆ ಆ ಮೃತ್ತಿಕೆಯನ್ನು ಹಾಕ್ಕೊಂಡಿದ್ದಾರೆ ಆ ನೀರಲ್ಲಿ. ಆ ಸ್ಪೂನ್ನಿಂದ ಆ ಚಮಚ ತಗೊಂಡು ನಮ್ಮ ತಂದೆ ಬಾಯಿಗೆ ಹಾಕ್ತಾ ಇದ್ದಾರೆ.
ಅದು ರಾತ್ರಿ. ಆ ಕಾಲಕ್ಕೆ ಫೋನ್ ಇರಲಿಲ್ಲ. ಆದರೆ ಲಕ್ಕಿಲಿ ನಮ್ಮ ಮನೆಯಲ್ಲಿ ಒಂದು ಫೋನ್ ಇತ್ತು. ಅಂದರೆ ನಮ್ಮ ಬ್ಯಾಂಕಿಂದ ಅದು ಫೋನ್ ಕೊಟ್ಟಿದ್ದರು. ಆದರೆ ಫೋನ್ ಮಾಡ್ತಾ ಇದ್ದಾರೆ, ಒಬ್ಬರು ಡಾಕ್ಟ್ರ್ ಇದ್ದರು ಅಲ್ಲಿ, ಬಹಳ ವಿಶೇಷವಾಗಿ ಡಾಕ್ಟರ್ ವಾಗಳೆ ಅಂತ ಹೇಳಿ ಅವರು ಇದ್ದರು. ಅವರಿಗೆ ಫೋನ್ ಮಾಡಿದ್ರೆ ಅವ್ರ ಮನೆಯಲ್ಲಿ ಫೋನ್ ಯಾರೂ ತೆಗಿತಿರಲಿಲ್ಲ. ನಾವು, ನನ್ನ ತಂಗಿ, ನಾವು ಅಷ್ಟು ಚಿಕ್ಕವರು, ಅವರು ಗಾಬರಿ ಆಗಿಬಿಟ್ಟಿದ್ವಿ. ನಮ್ಮ ಅಣ್ಣನೇ ಫೋನ್ ಮಾಡ್ತಾ ಇದ್ದಿದ್ದು, ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದಿದ್ದು. ಮತ್ತು ಅಲ್ಲಿ ಆ ರಾತ್ರಿ ಎಲ್ಲಿ ಹೋಗಿ ಹೇಗೆ ಹೋಗೋದು, ಅವ್ರ ಮನೆ, ಡಾಕ್ಟ್ರ್ ಮನೆ ಕೂಡ ಎಲ್ಲೋ ದೂರ ಇತ್ತು, ಅದು ಕೂಡ ಸರಿಯಾಗಿ ಗೊತ್ತಿರಲಿಲ್ಲ. ಏನು ಮಾಡಿದ್ರು ಆಗ್ತಾ ಇಲ್ಲ. ಇಲ್ಲಿ ನೋಡಿದ್ರೆ ಇನ್ನೂ ಜಾಸ್ತಿ ಆಗ್ತಾ ಇದೆ, ಗೊರ 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 ಅಂತ ಇದೆ, ನೊರೆ ಬರ್ತಾ ಇದೆ ಬಾಯಲ್ಲಿ. ನಮ್ಮ ತಾಯಿ ಅಂತೂ ಶಾಕ್ ಆಗಿಬಿಟ್ಟು, ಬಟ್ ಆದರೆ ಅವರು ಏನು ಕನ್ವಿಕ್ಷನ್ನೋ ಅಥವಾ ಏನು ಪ್ರೇರಣೆಯೋ ಅವರಿಗೆ ಅದನ್ನು ಹಾಕ್ತಾನೇ ಇದ್ದಾರೆ, ನಿಲ್ಲಿಸಿಲ್ಲ ಅವರು. ನಾಮ ಹೇಳ್ಕೊಂಡು ಹಾಕ್ತಿದ್ದಾರೆ. ಕೊನೆಗೆ ಅಲ್ಲಿ ಕೆಳಗಡೆ ಓನರ್ ಯಾರೋ ಒಬ್ಬರು ರಾತ್ರಿ ಎಲ್ಲಿಂದನೋ ಬಂದರು ಅವ್ರ ಕಾರಲ್ಲಿ. ಆಗ ಕಾರುಗಳು ಇರಲಿಲ್ಲ, ಬಟ್ ಆ ಮನೆ ಓನರು ಅವರು ದೊಡ್ಡ ಒಂದು ಅಲ್ಲಿ ಕ್ವಾರ್ಟರ್ಸ್ಗಳ ಥರ ಎಲ್ಲ ಮಾಡ್ಕೊಂಡಿದ್ರು. ಅವರು ಕಾರಲ್ಲಿ ಬಂದರು. ಆವಾಗ ಹೀಗೆ ಹೋಗಿ ಇವರು ಹೇಳಿ ಡಾಕ್ಟ್ರ್ ಮನೆಗೆ ಹೋಗಬೇಕು ಅಂತ ಹೇಳಿ ಅಲ್ಲಿ ಹೋಗಿ ಡಾಕ್ಟ್ರನ್ನ ಕರ್ಕೊಂಡು ಬಂದರು. ಡಾಕ್ಟ್ರ್ ಕರ್ಕೊಂಬಂದು ನೋಡಿದಾಗ ಅವರು, ಅರೇ ಬಾಪ್ರೆ, ನನಗಿನ್ನೂ ನೆನಪಿದೆ. ಅವರು ಬಂದು ನೋಡಿಬಿಟ್ಟು ಅರೇ ಬಾಪ್ರೆ ಅಂತ ಹೇಳಿದ್ರು. ಆಮೇಲೆ ಅವರು ಒಂದು ಮಾತು ಹೇಳಿದ್ರು, ಒಂದು ಇಂಜೆಕ್ಷನ್ ಕೊಟ್ಟರು. ಒಂದು ಇಂಜೆಕ್ಷನ್ ಕೊಡ್ತೀನಿ ನೋಡೋಣ. ಅವರು ಮರಾಠಿಯಲ್ಲಿ ಮಾತಾಡ್ತಿದ್ರು, ನಮ್ಮ ತಾಯಿಗೂ ಕೂಡ ಮರಾಠಿ ಬರ್ತಿತ್ತು. ಅವರು ಅದನ್ನು ಹೇಳಿದ್ರು, ಇಂಜೆಕ್ಷನ್ ಕೊಡ್ತೀನಿ ನೋಡೋಣ, ಏನಾದರೂ ಆದರೆ, ಇಲ್ಲಾಂದರೆ ಇದು ಭಾಳ ಕಷ್ಟ ಇದೆ ಇದು ಅಂತ ಹೇಳಿದರು. ಇಂಜೆಕ್ಷನ್ ಕೊಟ್ಟರು. ಇವರು ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ರು ನಮ್ಮ ತಾಯಿ. ನೋಡಿ, 5 ನಿಮಿಷದಲ್ಲಿ ಅದು ನಿಂತು ಹೋಯಿತು. ನಮ್ಮ ತಂದೆ ಕಣ್ಣುಬಿಟ್ರು. ಅದು ಏನಾಯಿತು ಅಂತಂದರೆ ನಂಬೋಕೆ ಅಸಾಧ್ಯವಾದಂಥ ವಿಚಾರ. ಅವರು ಗುರುಗಳು ಹೇಳಿದರು, ಅವರು ಮರಾಠಿಯಲ್ಲಿ ನಮ್ಮ ತಾಯಿಗೆ ಹೇಳಿದರು, ಇದು ನಾನು ಕೊಟ್ಟಿದ್ದು ಅಷ್ಟೇ, ಇದು ಆಗಿದ್ದು ನಿಮ್ಮ ಗುರುಗಳಿಂದ ಅಂತ ಅವ್ರು ಹೇಳಿದ್ರು. ಆಮೇಲೆ ನಮ್ಮ ತಂದೆ ಎಚ್ಚರ ಆಯಿತು ಅವರಿಗೆ. ಮತ್ತೆ ಅವರು ಸ್ವಲ್ಪ ದಿನಗಳಲ್ಲಿ ಸುಧಾರಿಸ್ಕೊಂಡ್ರು, ಮತ್ತೆ ಕೆಲಸಕ್ಕೆ ಹೋಗೋಕ್ಕೆಲ್ಲ ಶುರು ಮಾಡಿದರು. ಅದು ಬೇರೆ ವಿಷಯ. ಅದಲ್ಲಿ ಏನಾಗಿತ್ತು ಅಂದರೆ, ಆ್ಯಕ್ಚುಲಿ ಅವ್ರಿಗೆ ಶುಗರ್ ಇರಲಿಲ್ಲ. ಅವರು ಕೊನೆಯವರೆಗೂ, ಅವರ ಕೊನೆ ದಿನದವರೆಗೂ ಅವ್ರಿಗೆ ಶುಗರ್ ಇರಲಿಲ್ಲ. ಅದು ಶುಗರ್ ಇದೆ ಅಂತ ತಪ್ಪು ಒಂದು ರಿಪೋರ್ಟ್ ಬಂದು ಶುಗರ್ ಮೆಡಿಸಿನ್ಸ್ ಕೊಟ್ಟು ಶುಗರ್ ಡೌನ್ ಅಲ್ಲ, ಶುಗರ್ ನಿಲ್ಲಾಗ್ಬಿಟ್ಟಿತ್ತು. ಯಾವ ಕ್ಷಣದಲ್ಲೂ ಕೂಡ ಪ್ರಾಣ ಹೋಗ್ಬೇಕು. ನಾವು ಇವತ್ತೆಲ್ಲ ತಿಳ್ಕೊತೀವಿ, ಯಾಕೆಂದರೆ ನಮಗೆ ವಿಷಯಗಳು ಗೊತ್ತು, ಅದರ ಇನ್ಫಾರ್ಮೇಷನ್ ಇದೆ. ಹೀಗಾದರೆ ಏನಾಗುತ್ತೆ ಅನ್ನೋದು, ಬ್ರೈನ್ ಸ್ಟ್ರೋಕ್ ಆಗ್ಬೋದು, ಕೋಮಾಗಿ ಹೋಗ್ಬೋದು, ಅಥವಾ ಆ ಕ್ಷಣದಲ್ಲಿ ಪ್ರಾಣವೇ ಹೋಗ್ಬೋದು. ಶುಗರ್ ಪೂರ್ತಿ ನಿಲ್ಲಾಗಿ ಆ ಪ್ರಾಣ ಹೋಗ್ಬೇಕಾದ್ರೆ ಹೇಗೆ ಗೊರ ಗೊರ ಶಬ್ದ ಬರುತ್ತಲ್ಲ, ಹಾಗಾಗಿತ್ತು. ರಾಘವೇಂದ್ರ ಸ್ವಾಮಿಗಳು ಸ್ವತಃ ನಮ್ಮ ತಾಯಿಗೆ ಪ್ರೇರಣೆ ಮಾಡಿ ಅವರ ಪ್ರಾರ್ಥನೆಯನ್ನು ತಿಳ್ಕೊಂಡು ವಿಶೇಷವಾಗಿ ಅನುಗ್ರಹ ಮಾಡಿ ನಮ್ಮ ತಂದೆಯನ್ನು ಬದುಕಿಸಿದರು. ಅವರು ನಮ್ಮ ತಂದೆಯನ್ನು ಮಾತ್ರ ಬದುಕಿಸಲಿಲ್ಲ, ನಮ್ಮ ಇಡೀ ಕುಟುಂಬ. ಇವತ್ತು ನಾವು ಈ ಕ್ಷಣದಲ್ಲಿ ನಾವೆಲ್ಲ ಇದ್ದೀವಿ ಅಂತಂದರೆ ಅದು ಅವರ ಕೃಪೆ, ಅವರ ಕರುಣೆ. ಯಾಕೆಂದರೆ ಅವತ್ತು ನಾವು ಮಧ್ಯಮ ವರ್ಗದ ಜನ, ನಮ್ಮ ತಂದೆ ಬಿಟ್ಟರೆ ಬೇರೆ ಯಾರೂ ನಮಗೆ ಸಹಾಯಕ್ಕಿರಲಿಲ್ಲ. ಆಮೇಲೆ ನಮಗೆ ಬಂಧು ಬಾಂಧವರು ತುಂಬ ಕಡಿಮೆ. ಅಂದರೆ ನಮ್ಮ ತಂದೆ ತಾಯಿಗಳಿಗೆ ಸಿಬ್ಲಿಂಗ್ಸ್ ಅಂತ ಯಾರೂ ಜಾಸ್ತಿ ಇರಲಿಲ್ಲ, ಒಂದು ರಿಲೇಟಿವ್ಸು ಬಹಳ ಕಡಿಮೆ. ಅವತ್ತು ನಮ್ಮ ತಂದೆ ಏನಾದ್ರು ಹೋಗ್ಬಿಟ್ಟಿದ್ರೆ ನಮ್ಮ ಕುಟುಂಬದ ಗತಿ ಏನಾಗ್ತಿತ್ತು ಅನ್ನೋದು ಅದು ಅರ್ಥ ಮಾಡ್ಕೊಳ್ಬೇಕಾದಂಥ ವಿಷಯ. ನಮ್ಮ ಬ್ರದರು ಇನ್ನೂ ಆತ ಕೆಲಸಕ್ಕೂ ಕೂಡ ಸೇರಿಕೊಂಡಿರಲಿಲ್ಲ. ಅವರು ಜಸ್ಟ್ ಇದು ಮುಗ್ದಿತ್ತು ಅವ್ರದ್ದು ಡಿಗ್ರಿ. ನಾವಿಬ್ಬರು ಸ್ಕೂಲು. ನಮ್ಮ ತಾಯಿ ಅವರೇನು ವರ್ಕಿಂಗ್ ವುಮನ್ ಅಲ್ಲ, ಅವರು ಹೌಸ್ ವೈಫ್. ಎಂಥ ಪರಿಸ್ಥಿತಿ ಬಂದಿರೋದು ನೋಡಿ. ಆದರೆ ಗುರುಗಳ ಕೃಪೆ ನಮ್ಮನ್ನು ಜನ್ಮಾಂತರಕ್ಕೂ ಕಾಯುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಏಕೆಂದರೆ ಜೀವನ ಪೂರ್ತಿ ಅಷ್ಟೇ ಕಾಯೋದಲ್ಲ, ಜನ್ಮಕ್ಕೂ ರಾಯರ ಅನುಗ್ರಹ ಮಾಡ್ತಾರೆ ಅನ್ನೋವಂಥದ್ದು ಇದೊಂದು ಮೊಟ್ಟ ಮೊದಲ ಅನುಭವ ನನ್ನ ಜೀವನದಲ್ಲಿ ರಾಯರು ಮಾಡಿದ್ದು. 1989 ಒಂದು ಸರ್ತಿ ನಾನು ಮಂತ್ರಾಲಯಕ್ಕೆ ಹೋಗಿದ್ದೆ. ಸುಮ್ಮನೆ ಹೋಗಿದ್ದೆ, ನನ್ನ ಜೊತೆ ಇಬ್ಬರು ಸ್ನೇಹಿತರು ಬಂದಿದ್ದರು. ಒಂದಿನ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಆಮೇಲೆ ನಿಜವಾಗ್ಲೂ ಹೇಳಬೇಕು ಅಂದರೆ ರಾಯರನ್ನು ನಾನು ಮರೆತುಬಿಟ್ಟೆ. ನನ್ನ ಲೋಕದಲ್ಲಿ ನಾನಿದ್ದೆ, ನನ್ನ ಲೋಕದಲ್ಲಿ ನಾನು ನಡ್ಕೊಂಡು ಹೋಗ್ತಿದ್ದೆ. ಅಲ್ಲಿ ಏನೇನೋ ಅನುಭವಗಳು, ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ನಡ್ಕೊಂಡು ಹೋಗ್ತಾ ಇತ್ತು. ಒಂದು ರೀತಿಯ ಒಂದು ಕಲ್ಪನಾ ಲೋಕದಲ್ಲಿ ವಿಹಾರ ಮಾಡ್ತಾ ಇದ್ದೆ. ಹೀಗೆ ಎಷ್ಟೋ ವರ್ಷಗಳು ಕಳೀತು.
ಏನೇನೋ ಜೀವನದಲ್ಲಿ ಘಟನೆಗಳು ನಡೆದವು, ಯಶಸ್ಸು ಸಿಕ್ತು, ಹೆಸರು ಬಂತು, ಎಲ್ಲವೂ ಬಂತು. ಆನಂತರ ನಷ್ಟಗಳಾಯಿತು, ಅವಮಾನಗಳಾಯಿತು, ಎಲ್ಲ ರೀತಿಯ ಒಂದು ಅನುಭವಗಳು ಆಯಿತು. 2001 ಸ್ವಲ್ಪ ಬಹಳ ಬಹಳ ಕಠಿಣವಾದಂಥ ವರ್ಷ ನನಗೆ. ಅದು ಎಲ್ಲವನ್ನೂ ನನ್ನಿಂದ ಝೀರೋ ಮಾಡಿಬಿಡ್ತು. ನಾನು ಶೂನ್ಯಕ್ಕೆ ಹೋದೆ. ಎಲ್ಲ ರೀತಿಯಲ್ಲೂ ನಾನು ಶೂನ್ಯತೆಗೆ ಜಾರಿಬಿಟ್ಟೆ. 2002ರಲ್ಲಿ ಬಹಳ ಮುಖ್ಯವಾಗಿ ನಾನು ಏನು ಮಾಡಬೇಕು ಅನ್ನುವಂತಹ ಒಂದು ಪರಿಸ್ಥಿತಿ ಬಂತು. ಆವಾಗ ಆ ಸಂದರ್ಭದಲ್ಲಿ ನಾನು ಒಂದು ಸರ್ತಿ ರಾಯರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋಗಿ ಬಂದೆ. ಸುಮ್ಮನೆ ಹೋಗಿ ದರ್ಶನ ಮಾಡ್ಕೊಂಡು ಅವತ್ತೇ ರಾತ್ರಿ ವಾಪಸ್ ಬಂದೆ. ಅವತ್ತು ರಾತ್ರಿ ಬಂದ 2 ದಿನದ ನಂತರ ಕನಸಿನಲ್ಲಿ ಗುರುಗಳು ಕಾಣಿಸ್ಕೋತಾರೆ. ಕನಸಿನಲ್ಲಿ ಗುರುಗಳು ಕಾಣಿಸ್ಕೊಂಡು ಒಂದು ದೊಡ್ಡ ಮಂಟಪದಲ್ಲಿ ಅವ್ರು ಕೂತಿರ್ತಾರೆ. ಪೂಜೆ ನಡೀತಾ ಇರುತ್ತೆ. ಅವ್ರ ತಲೆಗೆ ಒಂದು ವಸ್ತ್ರವನ್ನು ಕಟ್ಟಿಕೊಂಡು ಪೂಜೆ ಮಾಡ್ತಿರ್ತಾರೆ. ನಾನು ಅಲ್ಲಿ ಹೋಗಿ ನಿಂತ್ಕೋತೀನಿ, ಯಾರೂ ಇರೋದಿಲ್ಲ ಅಲ್ಲಿ. ನಾನು ಹೋಗಿ ನಿಂತ್ಕೋತೀನಿ, ನನ್ನನ್ನು ನೋಡ್ತಾರೆ ಅವರು. ನನ್ನನ್ನು ನೋಡಿದ ತಕ್ಷಣ ನಾನು ಅವ್ರ ಹತ್ರ ಹೋಗಿ ನಮಸ್ಕಾರ ಮಾಡ್ತೀನಿ. ನಮಸ್ಕಾರ ಮಾಡಿ ಗಟ್ಟಿಯಾಗಿ ಅವರ ಕಾಲನ್ನು ಹಿಡ್ಕೊಳ್ತೀನಿ. ಅವ್ರ ಕಾಲನ್ನ ಹಿಡಿದಾಗ ಮತ್ತೆ ಅವರ ಮುಖ ನೋಡ್ತೀನಿ. ಅವ್ರು ಹೇಳ್ತಾರೆ, ಸನ್ನೆ ಮಾಡ್ತಾರೆ, ತಲೆ ತೋರಿಸ್ಬಿಟ್ಟು ಹೀಗೆ ಅಂತ ಹೇಳ್ತಾರೆ. ಅದೇನು ನನಗೆ ಅರ್ಥ ಆಗಲ್ಲ. ಸೊ ಮತ್ತೆ ನಾನು ಕಾಲು ಹಿಡ್ಕೋತೀನಿ. ನನ್ನ ತಲೆಯನ್ನು ಗಟ್ಟಿಯಾಗಿ ಹಿಡಿದು ಅದನ್ನು ಒತ್ತುತ್ತಾರೆ, ಅಮುಕ್ತಾರೆ. ಆ ಒಂದು ಅನುಭವ ನನಗೆ ಇವತ್ತಿಗೂ ಕೂಡ ಹಚ್ಚ ಹಸಿರಾಗಿದೆ. ಆ ಸ್ಪರ್ಶ ಇದೆಯಲ್ಲ, ಅದು ನನಗೆ ಇವತ್ತಿಗೂ ಕೂಡ ಅನುಭವಕ್ಕೆ ಬರುತ್ತೆ. ನಾನು ಅದನ್ನು ರೀಕಾಲ್ ಮಾಡಿದ್ರೆ ಖಂಡಿತ ನನಗೆ ಅವತ್ತು ಅವರು ಮಾಡಿದಂಥ ಅನುಗ್ರಹವನ್ನು ಅದು ಏನು ಅಂತ ಅರ್ಥ ಆಗಲಿಲ್ಲ ನನಗೆ. ಅದಾದಮೇಲೂ ಕೂಡ ಜೀವನ ಇನ್ನೂ ಕಷ್ಟಕರವಾಗೇ ಹೋಯ್ತೆ ಹೊರತು ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ಯಾವ ರೀತಿ ಒಂದು ದಾರಿಯಲ್ಲಿ ಸಾಗಬೇಕು, ಯಾವ ದಾರಿಯಲ್ಲಿ ಹೋಗಬೇಕು ಅನ್ನೋದೇ ಒಂದು ವಿಚಿತ್ರದ ಒಂದು ವಿಚಾರ ಆಯಿತು. ಅಂಥ ಸಂದರ್ಭದಲ್ಲಿ ನಾನು ನನ್ನ ಕುಟುಂಬದಿಂದ ಕೂಡ ದೂರ ಹೋಗಬೇಕಾಗತ್ತೆ. ನಮ್ಮ ತಂದೆ ತಾಯಿಗಳನ್ನು ಬಿಟ್ಟು ಹೋಗಬೇಕಾಗತ್ತೆ. ಯಾಕೆಂದರೆ ನನ್ನಿಂದ ಅವರು ಸುಮ್ಮನೆ ಅನಾವಶ್ಯಕವಾಗಿ ಮನೋಕ್ಲೇಶಕ್ಕೆ ಒಳಗಾಗಬಾರ್ದು, ಮತ್ತು ಯಾರಿಗೂ ಸುಮ್ಮನೆ ಅನಾವಶ್ಯಕವಾಗಿ ನನ್ನನ್ನು ನೋಡ್ತಾ ಅವರು ಒದ್ದಾಡಬಾರ್ದು. ನಾನೇನೋ ಜೀವನದಲ್ಲಿ ಮತ್ತೆ ಸಾಧಿಸಬೇಕು ಅಂತ ಹೇಳಿಬಿಟ್ಟು ನಾನು ಚೆನ್ನೈಗೆ ಹೋಗ್ತೀನಿ. ಇದು 2002ರಲ್ಲಿ ನಡೆದಂಥ ಘಟನೆ. ಚೆನ್ನೈಗೆ ಹೋಗ್ತೀನಿ. ಚೆನ್ನೈಗೆ ಹೋಗ್ಬಿಟ್ಟು ಒಬ್ಬರು ನನ್ನ ಹಳೆ ಸ್ನೇಹಿತರು ಅಲ್ಲಿ ಸ್ವಲ್ಪ ದೊಡ್ಡ ಮನುಷ್ಯರಾಗಿರ್ತಾರೆ. ಅವರು ಮಧ್ಯದಲ್ಲಿ ಅವರು ಸಿಗ್ತಾರೆ ನನಗೆ ಯಾವಾಗಲೂ ಒಂದು ಸರ್ತಿ. ನೀವೇನು ಮಾಡ್ತಿದ್ದೀರಾ, ನೀವು ಬನ್ನಿ, ನಿಮ್ಗೇನು ಬೇಕಿದ್ರು ನಾನು ಸಹಾಯ ಮಾಡ್ತೀನಿ, ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿರ್ತಾರೆ. ಸೊ ಅವರನ್ನು ಹಿಡ್ಕೊಂಡು ಅವರನ್ನು ಭೇಟಿ ಮಾಡಿ ಅಲ್ಲಿ ಹೊಸದಾಗಿ ಏನಾದರೂ ಒಂದು ಶುರು ಮಾಡೋಣ, ನನ್ನ ವೃತ್ತಿ ಬದುಕನ್ನು ಮತ್ತೆ ಕಟ್ಕೊಳ್ಳೋಣ ಅಲ್ಲಿ ಅಂತ ಹೇಳಿ ಹೋಗ್ತೀನಿ. ಸೊ ಹೋಗ್ಬಿಟ್ಟು ಚೆನ್ನೈನಲ್ಲಿ ಅವರದ್ದು ಲ್ಯಾಂಡ್ಲೈನ್ ನಂಬರ್ ಇರುತ್ತೆ, ಅವ್ರಿಗೆ ಫೋನ್ ಮಾಡ್ತೀನಿ. ಅವ್ರ ಮನೆಯಲ್ಲಿ ಅವರ ವೈಫು ತಗೊಳ್ತಾರೆ ಫೋನು. ಮಾರನೇ ದಿವಸ ಬರೋಕ್ಕೆ ಹೇಳಿದ್ದಾರೆ ಅಂತ ಆಮೇಲೆ ಹೇಳ್ತಾರೆ. ಯಾಕಂದರೆ ನಂಬರ್ ಕೊಟ್ಟಿರ್ತೀನಿ, ಅವ್ರು ಚೆಕ್ ಮಾಡಿ ಮತ್ತೆ ಮಾಡೋಕ್ಕೆ ಹೇಳ್ತಾರೆ. ನಾನು ಹೋಗ್ತೀನಿ, ಮತ್ತೆ ಮಾಡ್ತೀನಿ. ಕೇಳ್ತಾರೆ ಅವರು, ನೀವು ನಾಳೆ ಮೀಟ್ ಮಾಡೋಕ್ಕಾಗತ್ತಾ ಅಂತ. ಆಯಿತು, ನಾನು ಮಾಡ್ತೀನಿ, ಇಂಥ ಜಾಗದಲ್ಲಿ ಇರ್ತಾರೆ, ನೀವು ಅಲ್ಲಿ ಹೋಗಿ ಅಂತ ಅವ್ರು ಹೇಳ್ತಾರೆ. ಅದನ್ನು ಬಂದು ನಾನು ಓಕೆ ನಾಳೆ ಹೋಗಬೇಕು ಅಂತ ಹೇಳಿಬಿಟ್ಟು ಒಂದು ಹೋಟೆಲ್ ರೂಮಲ್ಲಿ ಇರ್ತೀನಿ. ಬಂದು ಮಲಗ್ತೀನಿ. ಬೆಳಗಿನ ಜಾವ 4 ಗಂಟೆ. ಬೆಳಗಿನ ಜಾವ 4 ಗಂಟೆಯಲ್ಲಿ ಒಂದು ಕನಸು. ಆ ಕನಸು ಕೂಡ ಇವತ್ತು ಕೂಡ ವಿವಿಡ್ ಆಗಿ, ಅಂದರೆ ಬಹಳ ಸ್ಪಷ್ಟವಾಗಿ ಇವತ್ತು ನನ್ನ ಕಣ್ಣೆದುರುಗಡೆ ಅದು ಕಾಣಿಸ್ಕೊಳ್ಳುತ್ತೆ. ಆ ಬಾಗಿಲಿರುತ್ತೆ, ಒಂದು ಬಾಗಿಲಿರುತ್ತೆ. ಆ ಬಾಗಿಲು ಒಳಗಡೆ ನಾನು ಇರ್ತೀನಿ. ಆ ಬಾಗಿಲು ಮುಚ್ಚಿರುತ್ತೆ. ಆ ಬಾಗಿಲು ತೆಗೆಯುತ್ತೆ. ಆ ಬಾಗಿಲದಿಂದ ಅವತ್ತು ಮಂತ್ರಾಲಯ ಸ್ವಾಮಿಗಳಾಗಿದ್ದಂಥ ಶ್ರೀ ಸುಷುಮೀಂದ್ರ ತೀರ್ಥರು ಒಳಗಡೆ ಬರ್ತಾರೆ. ಅವರು ಒಳಗಡೆ ಬರ್ತಾ ಬರ್ತಾ ಅವರು ರಾಘವೇಂದ್ರ ಸ್ವಾಮಿಗಳಾಗಿ ಬದಲಾಗ್ತಾರೆ. ಬಂದು ನನ್ನ ಹತ್ರ ಬರ್ತಾರೆ. ನನ್ನ ಹತ್ರ ಬಂದು ನನ್ನ ಕಿವಿಯಲ್ಲಿ ಏನೋ ಹೇಳ್ತಾರೆ. ಅದು ನನಗೆ ಖಂಡಿತ ನನಗೆ ನೆನಪಿಲ್ಲ, ಅಥವಾ ಅದು ಬೆಳಗ್ಗೆ ಎಚ್ಚರ ಆದಾಗ ರೀಕಾಲ್ ಆಗೋಲ್ಲ. ಆದರೆ ಒಂದು ವಿಷಯ ಹೇಳ್ತಾರೆ, ನೀನು ಯಾತಕ್ಕೆ ಇಲ್ಲಿ ಬಂದಿದೆಯಾ ಅದನ್ನೆಲ್ಲ ಮರೆತು ಬಿಡು, ಮಂತ್ರಾಲಯಕ್ಕೆ ಬಾ ಅಂತ ಹೇಳ್ತಾರೆ. ಮಂತ್ರಾಲಯಕ್ಕೆ ಬಾ ಅಂತ ಹೇಳಿಬಿಟ್ಟು ನನ್ನ ಕೆನ್ನೆಯನ್ನು ಹೀಗೆ ತಟ್ಟಿ ಅವರು ವಾಪಸ್ ಹೋಗ್ತಾರೆ. ವಾಪಸ್ ಹೋಗಿ ಬಾಗಿಲ ಹತ್ರ ಹೋಗಿ ತಿರುಗಿ ನೋಡ್ತಾರೆ. ತಿರುಗಿ ನೋಡಿಬಿಟ್ಟು
ನೀನು ಬಾ ಅಂತ ನನಗೆ ಹೀಗೆ ಸನ್ನೆ ಮಾಡ್ತಾರೆ. ಸೊ ನಾನು ಎಚ್ಚರ ಆಗ್ಬಿಡ್ತೀನಿ ತಕ್ಷಣ. ಎಚ್ಚರ ಆದಾಗ ಬೆಳಗ್ಗೆ ಎಷ್ಟಾಗಿದೆ ಅನ್ನೋದು ಕೂಡ ಗೊತ್ತಿಲ್ಲ, ಯಾಕಂದರೆ ನನ್ನ ಹತ್ರ ಟೈಮ್ ನೋಡ್ಕೊಳ್ಳೋ ಒಂದು ವಿಚಾರಗಳು ಇರಲ್ಲ. ಅಲ್ಲಿ ರಿಸೆಪ್ಷನ್ಗೆ ಫೋನ್ ಮಾಡ್ತೀನಿ, ಎಷ್ಟಾಗಿದೆ ಟೈಮು ಅಂತ. ಅವರು 4 ಗಂಟೆ 10 ನಿಮಿಷ ಆಗಿದೆ ಅಂತ ಹೇಳ್ತಾರೆ. ಸೊ ಮಾಡಿಬಿಟ್ಟು ಏನು ಮಾಡಬೇಕು, ಒಂದು ದ್ವಂದ್ವ ನನಗೆ. ಈಗ ಅಲ್ಲಿ ಹೋಗಬೇಕು, ಇಲ್ಲಿ ನೋಡಿದರೆ ಈ ಥರ ಒಂದು ಪ್ರೇರಣೆ ಕನಸು ಬಂತು, ಯಾವುದನ್ನು ಮಾಡಬೇಕು ಯಾವುದನ್ನು ಬಿಡಬೇಕು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನಾನು ಬಹಳ ಮುಖ್ಯವಾಗಿ ನೋಡೋಣ, ಏನಾದರೂ ಒಂದು ಯೋಚನೆ ಮಾಡೋಣ ಅಂದ್ಬಿಟ್ಟು ಬರ್ತೀನಿ. ಅಲ್ಲಿ ಸ್ಟೇಷನ್ ಇರುತ್ತೆ, ಎಗ್ಮೋರ್ ಸ್ಟೇಷನ್, ಅಲ್ಲಿ ಹೋಗ್ತೀನಿ ನಾನು. ಅಲ್ಲಿ ಹೋದಾಗ ಯಾವುದು ಟ್ರೈನ್ ಇದೆ ಅಲ್ಲಿಗೆ ಹೋಗ್ಬೇಡ ಅಂತ ಒಂದು ತೀರ್ಮಾನ ಆಗುತ್ತೆ. ಸೊ ಮುಂಬೈ ಹೋಗುವಂಥ ಒಂದು ಟ್ರೈನ್ ಇದೆ, ಅದು ಮಂತ್ರಾಲಯಕ್ಕೆ ಹೋಗುತ್ತೆ, ಬಟ್ ಮಂತ್ರಾಲಯ ಸ್ಟೇಷನಲ್ಲಿ ನಿಲ್ಲಲ್ಲ, ಅದು ರಾಯಚೂರು ಸ್ಟೇಷನಲ್ಲಿ ನಿಲ್ಲುತ್ತೆ. ರಾಯಚೂರಿಂದ ನೀವು ವಾಪಸ್ ಹೋಗ್ಬೋದು ಅಂತ ಹೇಳ್ತಾರೆ. ಲಕ್ಕಿಲಿ ಅದು ಅವತ್ತು ಒಂದು 2 ಅವರ್ಸಲ್ಲೇ ಇರುತ್ತೆ. ಸೊ ನಾನು ಅಲ್ಲಿಂದ ಚೆನ್ನೈ ಸೆಂಟ್ರಲ್ಗೆ ಬಂದು ಅಲ್ಲಿಂದ ನಾನು ಆ ಪರ್ಟಿಕ್ಯುಲರ್ ಟ್ರೈನ್ ತೊಗೊಂಡು ಹೊರಡ್ತೀನಿ. ಏನು ಮಾಡಬೇಕು ಏನು ಅಂತ ಗೊತ್ತಿಲ್ಲ, ಒಂದು ವಿಚಿತ್ರದ ಮನಸ್ಥಿತಿ, ಒಂದು ಅಯೋಮಯದ ಸ್ಥಿತಿ. ಆದರೂ ಎಲ್ಲೋ ಒಂದು ಸಂತೋಷ, ರಾಯರು ಕಾಣಿಸ್ಕೊಂಡ್ರಲ್ಲ ಕನಸಲ್ಲಿ ಬಂದ್ರಲ್ಲ ಅಂಥೇಳಿ. ನಿಮಗೆ ಎಲ್ರಿಗೂ ಆಶ್ಚರ್ಯ ಆಗಬಹುದು, ಮಂತ್ರಾಲಯ ಸ್ಟೇಷನ್ ಬರ್ತಿದ್ದ ಹಾಗೆ ಆ ಟ್ರೈನು ನಿಂತು ಹೋಗ್ಬಿಡುತ್ತೆ, ಪ್ಲ್ಯಾಟ್ಫಾರ್ಮಲ್ಲಿ ನಿಂತ್ಕೊಳ್ಳುತ್ತೆ. ಪ್ಲ್ಯಾಟ್ಫಾರ್ಮಲ್ಲಿ ನಿಂತ್ಕೊಳ್ಳುತ್ತೆ, ನಾನೊಬ್ಬನೇ ಇಳಿತೀನಲ್ಲಿ. ನನಗೆ ಇಲ್ಲ ನಿಲ್ಲಲ್ಲ ಅಂತ ಹೇಳಿದ್ರಲ್ಲ, ಹೇಗೆ? ನಾನು ಇಳಿತೀನಿ, ಇಳಿದ ತಕ್ಷಣ ಆ ಟ್ರೈನು ಹೊರಟೋಗುತ್ತೆ. ಅದು ಯಾತಕ್ಕೆ ನಿಂತು ಹಾರ್ಡ್ಲಿ ಒಂದು 60 ಸೆಕೆಂಡ್, 1 ನಿಮಿಷನೂ ನಿಂತಿಲ್ಲ ಅದು. ನಾನು ಇಳಿತಿದ್ದಾಗೆ ಸ್ಟಾರ್ಟ್ ಆಗುತ್ತೆ, ಹೊರಟೋಗುತ್ತೆ. ಹೊರಗಡೆ ಬರ್ತೀನಿ, ಧೋ ಅಂತ ಧಾರಾಕಾರ ಮಳೆ. ಆ ಮಳೆನಲ್ಲಿ ನೋಡಿ, ಅಲ್ಲಿ ಒಂದು ಇದೆ, ಆ ಕಾಲಕ್ಕೆ ಹೇಗೆ ಅಂತಂದರೆ ಇವತ್ತು ಹಾಗೆ ಇರ್ಬೋದು, ನನಗೆ ಅಷ್ಟು ಗೊತ್ತಿಲ್ಲ, ಯಾಕೆಂದ್ರೆ ಟ್ರೈನಲ್ಲಿ ನಾನು ಈಗ ಹೋಗೋದಿಲ್ಲ. ಆವಾಗ ನಾನು ಟ್ರೈನ್ನಲ್ಲಿ ಇಳಿದಾಗ ಗೊತ್ತಾಗಿದ್ದೇನು ಅಂದರೆ, ಅಲ್ಲಿ ಯಾವುದೇ ಬಸ್ ಆಗಲಿ ಆಟೋ ಆಗಲಿ, ಆ ಯಾವ ಟ್ರೈನ್ ನಿಲ್ಲುತ್ತೆ ಅಲ್ಲಿ ಆ ಟ್ರೈನಿಗೆ ಮಾತ್ರ ಬರುತ್ತೆ, ಅದರ್ವೈಸ್ ಅಲ್ಲಿ ಎಲ್ಲೂ ಖಾಲಿ ಇರುತ್ತೆ. ಆದರೆ ನಾನು ಹೊರಗಡೆ ಬರ್ತಿದ್ದಾಗ ಎಲ್ಲಿಂದನೋ ಒಂದು ಆಟೋ ಬಂತು, ಬನ್ನಿ ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತಂದ. ಸೊ ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗಿ ಆತ ಬಿಟ್ಟ. ಆ ಮಳೆ ಬರ್ತಿತ್ತು, ಹಾಗೆ ಹೋದೆ. ಅವತ್ತು ಸಂಜೆ ನಾನು ನದಿಗೆ ಹೋಗಿ ಸ್ನಾನ ಮಾಡಿಕೊಂಡು ಬಂದು ರಥೋತ್ಸವಕ್ಕೆಲ್ಲ ಅಣಿ ಆಗ್ತಾಯಿತ್ತು. ನಾನಲ್ಲೊಂದು ರಾಯರ ದರ್ಶನ ಮಾಡಿದೆ. ನೀವು ಕರೆದ್ರಿ ಏನು ಅಂತ ಏನು ಹೇಳೋಕ್ಕೂ ನನಗೆ ಗೊತ್ತಾಗ್ತಾಯಿಲ್ಲ, ಏನು ಹೇಳಬೇಕು, ಸುಮ್ಮನೆ ಕೈ ಮುಗಿದೆ ರಾಯರನ್ನ. ಅಲ್ಲಿ ಪ್ರಾಕಾರದಲ್ಲಿ ಬಂದು ನಿಂತ್ಕೊಂಡೆ. ಒಬ್ಬರು ಒಳಗಿಂದ ಬಂದು ನೀವು ಬನ್ನಿ ಇಲ್ಲಿ ಅಂತಂದರು. ಪ್ರಹ್ಲಾದರಾಜರನ್ನು ರಥದಲ್ಲಿ ಕೂರಿಸ್ಬೇಕು, ನೀವು ಬನ್ನಿ, ಪ್ರಹ್ಲಾದರಾಜರನ್ನ ಕರ್ಕೊಂಡು ಬರಬೇಕು ಅಂತ. ನನಗೆ ಏನೂ ನನ್ನದೇ ಅರ್ಥ ಆಗಲಿಲ್ಲ. ಆ ಪ್ರಹ್ಲಾದರಾಜರನ್ನ ಹೆಗಲ ಮೇಲೆ ಹೊತ್ಕೊಂಡು ನಾನು ಮತ್ತು ಅವರು ಇಬ್ಬರು ಅಲ್ಲಿ ರಥದವರೆಗೂ ತೊಗೊಂಡು ಬಂದ್ವಿ. ಆ ರಥದ ಮೇಲೆ ಅವರು ಹೋಗಿಟ್ರು. ಆನಂತರ ಮತ್ತೆ ರಾತ್ರಿ ಇದೆಲ್ಲ ರಥೋತ್ಸವ ಮುಗಿದ ಮೇಲೆ ಗಂಧೋದಕ ಅಂತ ಕೊಡ್ತಾರೆ, ಯಾಕೆಂದರೆ ಅದೆಲ್ಲ ಅಲಂಕಾರ ತೆಗೆದ ಮೇಲೆ ಅದು ಒಂದು ತೀರ್ಥ ಕೊಡ್ತಾರೆ, ಗಂಧೋದಕ ಅಂತ. ಅದು ಕೊಡ್ತಾರೆ ಅಂತ ಹೇಳಿ ಗಂಧೋದಕ ತಗೊಳ್ಳಿ ಅಂತ ಯಾರೋ ಹೇಳಿದ್ರು. ಅಲ್ಲೇ ನಿಂತಿದ್ದೆ ನಾನು. ಒಬ್ಬರು ಒಳಗಡೆಯಿಂದ ಬಂದರು, ನೋಡಿ ನನಗೆ ರಾಯರು ಪ್ರೇರಣೆ ಮಾಡ್ತಾ ಇದ್ದಾರೆ, ನೀವು ನಾಳೆಯಿಂದ ನೀವು ಆ ಒಂದು ಸೇವೆ ಏನಿದೆ, ರಾಯರಿಗೆ ಅಭಿಷೇಕಕ್ಕೆ ನದಿಯಿಂದ ನೀರು ತರಬೇಕು, ನೀವು ಬರಬೇಕು. ನನಗೇನು ಗೊತ್ತಿಲ್ಲ ಅಂತ ಹೇಳಿ ನಾನು ಯಾವತ್ತೂ, ಯಾಕೆಂದರೆ ಅಲ್ಲಿ ವಿಶೇಷವಾದಂಥ ವಿಧಿಗಳು ಎಲ್ಲ ಇದೆ. ನಾನು ಯಾವತ್ತೂ ಆ ಥರ ಸಂಧ್ಯಾ ವಂದನೆ ಮಾಡಿ, ಆ ಥರ ಅನುಷ್ಠಾನ ಮಾಡಿ, ಆ ಥರ ಎಲ್ಲವನ್ನೂ ವಿಧಿವಿಧಾನದಿಂದ ಏನನ್ನೂ ಯಾವತ್ತೂ ಮಾಡಿದವನಲ್ಲ ನಾನು. ನನ್ನ ಲೋಕವೇ ಬೇರೆ ಆಗಿತ್ತು, ನನ್ನ ಪ್ರಪಂಚವೇ ಬೇರೆ ಆಗಿತ್ತು, ನನ್ನ ಅಶೋತ್ರಗಳೇ ಬೇರೆ ಆಗಿದ್ದು. ಆವತ್ತಿಗೆ ನನ್ನನ್ನು ಕರೀತಾರೆ, ನನಗೆ ಆಶ್ಚರ್ಯ ಆಗುತ್ತೆ. ನನಗೇನು ಗೊತ್ತಿಲ್ಲ. ನಾನು ಇಲ್ಲ ನೀವು ಬರಬೇಕು, ನಿಮಗೆ ಬರಬೇಕು ಅಂತ ರಾಯರು ನನಗೆ ಪ್ರೇರಣೆ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾರೆ. ಅವರು ಗೋಪಿ ಅಂತ ಇವತ್ತಿಗೂ ಇದ್ದಾರೆ ಅಲ್ಲಿ ಮಂತ್ರಾಲಯದಲ್ಲಿ. ಸೊ ನಾನು ಆಯಿತು 3 ಗಂಟೆಗೆ ಬರಬೇಕು, ಯಾಕೆಂದರೆ ಆ ಕಾಲದಲ್ಲಿ ಕಾರ್ತಿಕ್ ಮಾಸ ಅದು ಬೇಗ ಆಗುತ್ತೆ, 3 ಗಂಟೆಗೆ ಬರಬೇಕು. ನನ್ನ ಹತ್ರ ಅಲಾರ್ಮ್ ಇಲ್ಲ, ಏನೂ ಇಲ್ಲ. ಅಲ್ಲೊಂದು ರೂಮಲ್ಲಿ ಹೋಗಿ ಮಲಗಿರ್ತೀನಿ. 2:15 ಹೇಗೆ ಎಚ್ಚರ ಆಗುತ್ತೋ ನನಗೆ ಗೊತ್ತಿಲ್ಲ. ನಾನು ಹೋಗ್ತೀನಲ್ಲಿ,
ಹೋಗ್ತಿದ್ದ ಹಾಗೆ ಅವ್ರು ಹೇಳ್ತಾರೆ, ನೋಡಿ ನದಿಗೆ ಬರಬೇಕು, ಈ ಥರ ಒಂದು ಸ್ನಾನ ಮಾಡಬೇಕು, ಒದ್ದೆ ಬಟ್ಟೆ ಎಲ್ಲ ತೆಗೆದು ಎಲ್ಲ ಹಿಂಡ್ಕೊಂಡು ಆನಂತರ ನೀವು ಬರಬೇಕು, ಇದನ್ನು ತಗೊಳ್ಳಿ ಅಂಥೇಳಿ, ಇದು ರಾಯರ ಕೊಡ ಅಂತ ಹೇಳ್ಬಿಟ್ಟು ರಾಯರ ಮುಂದೆ ರಾಯರ ಅಭಿಷೇಕಕ್ಕೆ ಇರುವಂಥ ಕೊಡವನ್ನು ನನ್ನ ಕೈಗೆ ಇಟ್ಬಿಡ್ತಾರೆ. ಅದನ್ನು ತೊಗೊಂಡು ಹೋಗಿ ನಾನು ಅಲ್ಲಿ ಹೋಗಿ ಮಾಡಿ ತೊಗೊಂಡು ಬರ್ತೀನಿ. ಅಲ್ಲಿಂದ ಗುರುಗಳು ನನ್ನನ್ನು 8 ತಿಂಗಳ ಕಾಲ ಮಂತ್ರಾಲಯದಲ್ಲಿ ಇರಿಸ್ಕೋತಾರೆ. 8 ತಿಂಗಳ ಕಾಲ ನನಗೆ ಸೇವೆಯನ್ನು ಕೊಡ್ತಾರೆ. ಇದೇ ನೀರಿನ ಸೇವೆ, ಮತ್ತು ಅವರ ಬೃಂದಾವನ ಮೇಲೆ ಏನು ಹೊದ್ದಿಸ್ತಾರೆ ವಸ್ತ್ರಗಳು, ಅದನ್ನು ಮಡಿಯಲ್ಲಿ ಒಗೆದು ಒಣಗಾಕುವಂಥ ಸೇವೆ, ಪಂಚಾಮೃತಕ್ಕೆ ಹಣ್ಣುಗಳನ್ನು ಹೆಚ್ಚಿ ಕೊಡುವಂಥದ್ದು, ಗಂಧವನ್ನು ತೆಗೆದು ಕೊಡುವಂಥದ್ದು, ಇದೆಲ್ಲವನ್ನೂ ಕೊಡ್ತಾರೆ. ನಾನು ಯಾವುದಕ್ಕೂ ಅರ್ಹನೂ ಆಗಿರಲಿಲ್ಲ, ಯಾವುದಕ್ಕೂ ನನಗೆ ಒಂದು ಯೋಚನೆಗಳೂ ಇರಲಿಲ್ಲ, ಯಾವುದರ ಬಗ್ಗೆನೂ ನನಗೇನೂ ಗೊತ್ತಿರಲಿಲ್ಲ. ನನ್ನನ್ನು ಅವರು ಯಾಕೆ ಆಯ್ಕೆ ಮಾಡಿಕೊಂಡ್ರು? ಬೇರೆ ಯಾವ ಕಾರಣಕ್ಕೂ ಇಲ್ಲ. ಅವರ ಕರುಣೆಗೆ, ಅವರ ಕಾರುಣ್ಯಕ್ಕೆ, ಅವರ ಅನುಗ್ರಹಕ್ಕೆ, ಅವರ ಮಹಾಮಹಿಮೆಗೆ ಇದು ದ್ಯೋತಕವಾದಂಥ ವಿಚಾರ. 8 ತಿಂಗಳ ಕಾಲ ಅಲ್ಲಿರ್ತೀನಿ. ಅಲ್ಲಿ ಹೆಚ್ಚಿನ ಅಂಶ ಒಬ್ಬರಿಗೆ ಅಲ್ಲಿ ಇರೋಕ್ಕೆಲ್ಲ ಅವಕಾಶ ಕೊಡಲ್ಲ. ಆದರೆ ಅಲ್ಲಿ ಒಂದು ಹುಬ್ಬಳ್ಳಿ ಛತ್ರ ಅಂತ ಇತ್ತು. ಆ ಹುಬ್ಬಳ್ಳಿ ಛತ್ರದಲ್ಲಿ ನಾನು ಉಳ್ಕೊಂಡೆ. ಅವರು ನನ್ನನ್ನು ಇರೋದಕ್ಕೆ ಅನುಕೂಲ ಮಾಡಿಕೊಟ್ರು. ಆಮೇಲೆ ಇದೇ ಸಂದರ್ಭದಲ್ಲಿ ಒಂದು ಘಟನೆ ನಡೆಯುತ್ತೆ. ಈ ಘಟನೆ ಬಹಳ ಅದ್ಭುತವಾದಂಥ ಘಟನೆ. ಇವತ್ತು ಉತ್ತರಾರಾಧನೆ. ಈ ಆರಾಧನೆ ಬಗ್ಗೆ ಒಂದು ವಿಶೇಷವಾದಂಥ ಕಲ್ಪನೆ. ಅದು ಕಲ್ಪನೆ ಅಲ್ಲ, ಅದನ್ನು ಪ್ರೇರಣೆ ಅಂತಲೇ ಕರಿಬೋದು. ಈ ವಾಕ್ಯಗಳನ್ನು ನನಗೆ ರಾಯರು ಸೂಚನೆ ಮಾಡಿದ್ದು